ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಆಡಳಿತ ಪೂರ್ತಿ ಕುಸಿದಿದೆ, ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಜೆಆರ್ ರವಿಕುಮಾರ್ ಸಭೆಯಲ್ಲಿ ಬೇಸರ ವ್ಯಕ್ತಪಡಿಸಿದರು. ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಸದಸ್ಯ ಜೆಆರ್ ರವಿಕುಮಾರ್, ಪಟ್ಟಣ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ನಡೆದಿಲ್ಲ, ಆಡಳಿತ ವ್ಯವಸ್ಥೆ ಕುಸಿದಿದೆ, ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಚುರುಕುಗೊಳ್ಳಬೇಕು, ತಂಬಾಕು ಉತ್ಪನ್ನಗಳ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ 18 ವರ್ಷದೊಳಗಿನವರಿಗೆ ತಂಬಾಕು ಉತ್ಪನ್ನ ವಸ್ತುಗಳನ್ನು ಮಾರಾಟ ಮಾಡಬಾರದು ಎಂದು ನಿಯಮವಿದ್ದರೂ ಸಹ ತಂಬಾಕು ಮಾರಾಟ ಮಾಡುವವರು ಪಾಲಿಸುತ್ತಿಲ್ಲ. ಇದನ್ನು ಪಂಚಾಯಿತಿಯವರು ಯಾಕೆ ಕ್ರಮ ತೆಗೆದುಕೊಳ್ಳುತ್ತಿಲ್ಲ? ಇಲ್ಲಿಯವರೆಗೂ ಎಷ್ಟು ಅಂಗಡಿಗಳ ಮೇಲೆ ಪ್ರಕರಣ ದಾಖಲಿಸಿದ್ದೀರಿ? ಎಷ್ಟು ದಂಡ ವಸೂಲಿ ಮಾಡಿದ್ದೀರಿ? ಪಂಚಾಯಿತಿಯಲ್ಲಿ ಅವಧಿಗೆ ಸರಿಯಾಗಿ ಯಾವುದೇ ಕೆಲಸವಾಗುತ್ತಿಲ್ಲ. ಎಲ್ಲೆಂದರಲ್ಲಿ ಕಸದ ರಾಶಿಗಳು ಬಿದ್ದಿವೆ, ಸ್ವಚ್ಛತೆ ಕಣ್ಮರೆಯಾಗುತ್ತಿದೆ, ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳು ಸಿಗುತ್ತಿಲ್ಲ, ಪರಿಶಿಷ್ಟ ಕಾಲೋನಿಗಳಿಗೆ ಅಭಿವೃದ್ಧಿ ಕೆಲಸಗಳು ಮರೀಚಿಕೆಯಾಗಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಕ್ಕ ನಮ್ಗೆ ಎಸ್ ಸಿ ಕಾಲೋನಿ 8 9 ಐತಿ, ಆಮೇಲೆ ದೇವರಟ್ಟೆ ಒಂದ್ ಐತಿ, ಪರ್ಟಿಕ್ಯುಲರ್ ಆಗಿ ₹1 ರೂಪಾಯಿ ₹1 ರೂಪಾಯಿ ಒಂದು ಓಟು ಬೇರೆ ಇಲ್ಲ, ನಾವೇ ಆಕ್ಸಿಡೆಂಟ್ ಇಲ್ಲ ಕೆಲಸ ಮಾಡ್ತೀವಿ. ಎಲ್ಲರೂ ಬೇಕು ಅನ್ನೋ ಮೀಟಿಂಗ್ ಅಲ್ಲ, ಪ್ರತಿಯೊಂದು ವಾರ್ಡ್ ನಲ್ಲಿ ಏನ್ ಕೆಲಸ ಆಗ್ತವೆ, ಏನಾಗಿಲ್ಲ, ಯಾವ ತರ ಯಾರು ನೋಡಿದ್ರಾ, ಬಂದು ಕೇಳಿದ್ರಾ, ಏನ್ ಕೆಲಸ ಇದೆಯಲ್ಲ, ಮೂಲಭೂತ ಸೌಕರ್ಯ ದುಡ್ಡು ಬಂದ್ರೆ ಗ್ರಾಂಟ್ ಬಂದ್ರೆ ಎಲ್ಲ ರೆಡಿ ಆಗ್ತದೆ. ಅದು ಬೇರೆ ಪ್ರಶ್ನೆ. ಮೂಲ ನೀರು ಬೇಕು, ಚರಂಡಿ ಬೇಕು, ಬೆಳಕು ಬೇಕು, ಎಲ್ಲವನ್ನೂ ಮಾಡಿ ಸೌಲಭ್ಯ ಏನ್ ಮಾಡಿದ್ವಿ ನಾವು ಈಗ ಟೋಟಲಿ 2.5 ವರ್ಷ ಆಗಿದೆ. ನಾವು ಒಂದು ಟೋಟಲಿ 1.5 ವರ್ಷ 2.5 ವರ್ಷ ಆಗಿದೆ. ಅಭಿವೃದ್ಧಿ ಒಂದು ವಾರ್ಡಿಗೆ ಯಾರು ದುಡ್ಡು ಕೊಟ್ಟಿಲ್ಲ, ಕೆಲಸ ಮಾಡಿಲ್ಲ, ಅದು ಹೋಗ್ಲಿ. ಅಟ್ಲೀಸ್ಟ್ ಬೆಳಕು, ನೀರು, ಕ್ಲೀನಿಂಗ್ ಅವರು ಮಾಡಿದ್ರೆ ನಮ್ಮ ಕೈ ನಾವು ಜನರದಾಗ ಇನ್ನೊಂದು ಓಟ್ ಕೇಳಕ್ಕೂ ಯಾರು ಹಕ್ಕಿರಲ್ಲ, ನಮ್ಗೆ ಮಾತಾಡಕ್ಕೂ ಆಗಲ್ಲ. ಈಗ ಲೈಟ್ ಮಾಡಿಲ್ಲ ಅಂತ